ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ಅಂತ ಹೇಳಿದಾಗ, ಇಲ್ಲ ಸರ್, ಈಗಾಗಲೇ ಒಂದು ವಿಶೇಷವಾದಂಥ ಪೊಲೀಸ್ ಠಾಣೆಯನ್ನು ಇದರ ಬಗ್ಗೆ ಮಾಡುವಂಥದಕ್ಕಿದೆ. ಓಕೆ, ಆ ಠಾಣೆ ಆದಮೇಲೆ ಇದನ್ನು ಸಾಕಷ್ಟು ರಿಫಾರ್ಮ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಹೇಳಿದೆ. ವಿಶೇಷವಾದಂಥ ಪ್ರಕರಣಗಳು. ಉಗ್ರಪ್ಪನವ್ರೆ, ಒಂದು ಪ್ರಶ್ನೆ ಇದೆ, ಕೇಳಿಬಿಡ್ತೀನಿ. ಈಗ ಉಗ್ರಪ್ಪನವ್ರೆ, ಇಂಥ ವಿಚಾರಗಳು ಏನಾಗ್ತಿದೆ, ಯಾರನ್ನೋ ಒಬ್ಬರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ, ಅಲ್ಲೊಂದಷ್ಟು ವ್ಯಕ್ತಿಗಳನ್ನ ಗುರುತು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸುತ್ತಿ ಬಳಸಿ ಅವ್ರನ್ನ ಹೇಗಾದರೂ ಮಾಡಿ ಫ್ರೇಮ್ ಮಾಡಬೇಕು ಅನ್ನೋ ಸಂಚು ಆ ಭಾಗದಲ್ಲಿ ಆಗ್ತಾ ಇದೆ ಅಂತ ಒಂದು ಆರೋಪ ಬಲವಾಗಿದೆ. ನೀವು ಅತ್ಯಾಚಾರ ತಡೆ ಸಮಿತಿ ಮುಖ್ಯಸ್ಥರಾಗಿದ್ದಂಥ ಸಂದರ್ಭದಲ್ಲಿ ಯಾರಾದರೂ ವೈಯಕ್ತಿಕವಾಗಿ ನಿಮ್ಮನ್ನು ಬಂದು ಕಂಡು ಇಂತಿಂಥ ಶಕ್ತಿಗಳಿವೆ ಸ್ವಾಮಿ ಅಂತ ಹೇಳಿದ್ರಾ, ಅಥವಾ ಇನ್ ಜನರಲ್ಲು? ನಾನು ಇನ್ನೊಂದು ಕೇಳ್ತೀನಿ ನಿಮಗೆ, ಇಡೀ ಸ್ಟೇಟ್ಗೆ ಆಗಿದ್ದಂಥವ್ರು ನೀವು. ಆಗ ಅಲ್ಲಿ ಯಾರೋ ಕಾಲ್ಜಾರ ಬಿದ್ದರು, ಯಾರೋ ವಿಷ ಕುಡಿಸತ್ರು, ಯಾರೋ ನೇಣು ಹಾಕ್ಕೊಂಡ್ರು, ಎಲ್ಲ ಸಾವುಗಳನ್ನು ನಾವು ಸೇರಿಸಿ ಯಾವುದೋ ಒಬ್ಬ ವ್ಯಕ್ತಿ ಕಡೆಗೆ ಬೊಟ್ಟು ಮಾಡ್ತಕ್ಕಂಥ ಕೆಲಸ ನಡೀತಾ ಇತ್ತಾ? ಅಲ್ಲಿ ಬೇರೆ ತಾಲೂಕುಗಳಲ್ಲಿ, ಬೇರೆ ಜಿಲ್ಲೆಗಳಲ್ಲಿ ಅತ್ಯಾಚಾರ ಸಂಖ್ಯೆ ಇಷ್ಟೇ ಇತ್ತಾ, ವ್ಯತ್ಯಾಸಗಳಿದ್ವಾ ಅಂತ? ನೋಡಿ, ನಿಮಗೆ ನಾನು ಸ್ಪಷ್ಟಪಡಿಸ್ತೇನೆ. ಮೊದಲನೇದು ರೇಪ್ ಕಮಿಟಿ ಅಲ್ಲ ಇದು. ಮೊದಲು ಪ್ರಾರಂಭದಲ್ಲಿ ಆ ಹೆಸರಲ್ಲಿ ಕರೀತಾ ಇದ್ರು. ನಾನು ನನ್ನ ನೇತೃತ್ವದಲ್ಲಿ ಆದ ಮೇಲೆ ಈ ಸಮಿತಿಗೆ ಮಹಿಳಾ ಮತ್ತು ಮಕ್ಕಳ ಮೇಲಿನ ಶೋಷಣೆ, ದೌರ್ಜನ್ಯ, ಅತ್ಯಾಚಾರ ನಿಯಂತ್ರಿಸುವ ಮತ್ತು ವರದಿ ನೀಡುವ ತಜ್ಞರ ಸಮಿತಿ ಅಂತ ಹೇಳಿ ಮಾಡಲಾಯ್ತು. ಇದು ಒಂದು. ಎರಡನೇದು, ನನ್ನ ಮುಂದೆ ಕೊಟ್ಟಂತ ಮಾಹಿತಿಗಳು ಯಾರೆಲ್ಲ ನಾನು ಆಗಲೇ ಹೇಳಿದ್ನಲ್ಲ, ಸೊ ಕಮ್ಯುನಿಸ್ಟ್ ಪಾರ್ಟಿಯ ಲೀಡರ್ಗಳು, ಇನ್ನಿತರು ಸಾರ್ವಜನಿಕರು ಕೊಟ್ಟಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ, ಆ ತಾಲೂಕಿನಲ್ಲಿ ಒಂದು ಪ್ರತಿಷ್ಠಿತವಾದಂಥ ಏನೋ ಒಂದು ಸಂಸ್ಥೆ ಇದೆ, ಅದರ ಕಡೆ ಬೆಟ್ಟು ಮಾಡುವಂಥ ಕೆಲಸಗಳನ್ನು, ಮಾತುಗಳನ್ನು ಆಡಿದ್ರು. ಅದು ಪೊಲೀಸರ ಸಮ್ಮುಖದಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳಿದೆ, ನೋಡಿಪ್ಪ, ಇದನ್ನು ಕಾಗ್ನಿಜೆನ್ಸನ್ನು ತೆಗೆದುಕೊಳ್ಳಿ, ಒಂದು ವೇಳೆ ಆ ರೀತಿ ಇದ್ದರೆ ಸೊ ಕಾನೂನು ರೀತಿಯ ಕ್ರಮ ಜರುಗಿಸಿ ಅಂತ ಹೇಳಿ ನಾನು ಅಲ್ಲೇ ಅವರಿಗೆ ಸೂಚನೆ ಕೊಟ್ಟಿರತಕ್ಕಂಥದ್ದಿದೆ. ಇದು ಒಂದು. ಎರಡನೇದು, ಇವತ್ತೇನು ಬೇರೆ ಬೇರೆ ಕಾರಣಗಳಿಂದ ಆ ಒಂದು ಸಂಸ್ಥೆ ಬಗ್ಗೆ ಆಗಲಿ, ಅವರ ವ್ಯಕ್ತಿಗಳ ಬಗ್ಗೆ ಆಗಲಿ ಪ್ರಸ್ತಾಪ ಮಾಡದೇ ಇರುವಂಥದ್ದು ಇದ್ರೂ ಸಹ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೇನೆ. ಮೊದಲನೇದು, ಸರ್ಕಾರ ಇಂಥ ದಿಟ್ಟ ನಿಲುವನ್ನು ತೆಗೆದುಕೊಂಡಿರ್ತಕ್ಕಂಥದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರನ್ನ ಮತ್ತು ಗೃಹ ಸಚಿವರಾದಂಥ ಡಾಕ್ಟರ್ ಜಿ. ಪರಮೇಶ್ವರ್ ಅವರನ್ನು ಮತ್ತು ಸರ್ಕಾರವನ್ನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಹಾಗೆ ಎರಡನೇದು, ಯಾರ ಮೇಲೆ ಬೆಟ್ಟು ತೋರಿಸ್ತಾ ಇದ್ದಾರೆ ಆ ಸಂಸ್ಥೆಯ ಪರವಾಗಿ, ಆ ಸಂಸ್ಥೆಯ ಯಾರು ವಕ್ತಾರರಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಇದನ್ನು ಸ್ವಾಗತ ಮಾಡ್ತೇವೆ. ಸೊ ಹಾಗಾಗಿ ಇದು ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು ಅನ್ನುವಂಥ ಅವರ ಹೇಳಿಕೆಯನ್ನು ಸಹ ಸಾರ್ವಜನಿಕವಾಗಿ ಬಂದಿರತಕ್ಕಂಥದ್ದಿದೆ.